ಹಾಗೇನೆ ಗಾಬರಿ ಮನುಷ್ಯ. ಆದರೆ ಈಗ ಗಾಬರಿ ಪಡೋ ಟೈಮ್ ಅಲ್ಲ, ಖುಷಿ ಪಡೋ ಟೈಮ್. ಅಮ್ಮ ಅಪ್ಪ, ಹೊಸ ಕಂಪ್ನಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ನಾಳೆನೇ ರಿಜಿಸ್ಟ್ರೇಷನ್ ಇದೆ. ಅದಕ್ಕಮ್ಮ ನೀವೇ ಬರಬೇಕಾಗುತ್ತೆ. ಅವಿ, ಕಂಪನಿ ನನ್ನ ಹೆಸರಲ್ಲಿ ಮಾಡೋದು ಬೇಡ ಅನ್ಸುತ್ತೆ. ನೀವು ಇದ್ರ ಬಗ್ಗೆ ಇನ್ನೊಂದು ಸತಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ನನಗೂ ಹಾಗೆ ಅನಿಸುತ್ತೆ. ಸದ್ಯಕ್ಕೆ ಇರೋ ಪರಿಸ್ಥಿತಿಲಿ ಎಲ್ಲ ಕಡೆ ಓಡಾಡೋದು ಕಷ್ಟ ಅನಿಸುತ್ತೆ. ಯಾಕಮ್ಮ, ನೀವು ಹುಷಾರಾಗಿದ್ದೀರ ತಾನೆ? ನಾನು ಹುಷಾರಾಗೇ ಇದ್ದೀನಿ. ಕಷ್ಟ ಆಗುತ್ತೆ ಅಂತಲ್ಲ, ನನ್ನ ಹೆಸರಲ್ಲಿ ಬೇಡ ಅಂತ. ತುರ್ಜೋರೆ, ಯಾಕೆ ಬೇಡ ಅಂತೀರ? ಮಕ್ಕಳು ಅಷ್ಟು ಇಷ್ಟಪಟ್ಟು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಭಿ ರಿಜಿಸ್ಟ್ರೇಷನ್ ನಾಳೆ ತಾನೆ, ಆಗಲಿ ಬಿಡು. ತುಳಸಿಯವರ ಒಪ್ಪಿಗೆ ಇದೆ. ಅಂತೂ ನಮ್ಮ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಶುರು ಆಗ್ತಿದೆ. ಇದೇ ಖುಷಿಗೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಏಕೆ? ನಾನು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತನ? ಹಾಗೆಲ್ಲ ಅನ್ಕೋಬೇಡಿ, ಬೇರೆಯವ್ರಿಗಿಂತ ಚೆನ್ನಾಗೇ ಮಾಡ್ತೀನಿ. ಬೇಡಪ್ಪ, ನೀನು ಇವನ್ಗಿಂತ ಚೆನ್ನಾಗಿ ಮಾಡಿದ್ರೆ ಅದು ಇನ್ನೂ ಕಷ್ಟ ಆಗತ್ತೆ ನಮಗೆ. ಕಷ್ಟ ಆಗುತ್ತಾ? ಏಕೆ? ಅಂದರೆ ಅಡುಗೆ ತುಂಬ ರುಚಿಯಾಗಿದ್ರೆ ಹೊಟ್ಟೆ ತುಂಬಿದ್ರೂ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ. ಊಟ ಜಾಸ್ತಿಯಾಗಿ ಹೊಟ್ಟೆ ಹಾಳಾಗತ್ತೆ. ಬೇಡ ಬೇಡ, ನಾನು ಪೂರ್ಣಿನೇ ಅಡುಗೆ ಮಾಡ್ತೀವಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನಾನೇ ಅಡುಗೆ ಮಾಡಬೇಕು, ನೀವೆಲ್ಲರೂ ಅದನ್ನು ತಿನ್ನಬೇಕು. ಇವನು ಹೇಗೆ ಅಡುಗೆ ಮಾಡ್ತಾನೋ, ಅದು ಹೇಗಿರುತ್ತೋ. ಹೇಗಿದ್ರೂ ತಿನ್ನಲೇಬೇಕಲ್ಲಪ್ಪ. ಏನಕ್ಕೋ ಮನ್ಸು ಗಟ್ಟಿ ಮಾಡ್ಕೊಳ್ಳಿ.